ಕೆಲವು ಮುಸ್ಲಿಂ ನಾಯಕರು ಹೀಗೂ ಕೂಡ ಹೇಳ್ತಾರೆ, ಸರ್ ನಾವು ಸಂವಿಧಾನವನ್ನು ಒಪ್ಪೋದಿಲ್ಲ ಮುಂದಿನ ಯಾರು ದಿನಗಳಲ್ಲಿ. ಹೇಳಿಲ್ಲ ಸರ್. ಬಹಳ ಜನ ಹೇಳ್ತಾರೆ ಸರ್, ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ನೇರವಾಗಿ. ನಾವು ಇದನ್ನ ಒಪ್ಪೋದಿಲ್ಲ, ಶರಿಯಾ ಕಾನೂನು ಬೇಕು ಭಾರತ ದೇಶದಲ್ಲಿ ಅಂತ. ಇದು ಮುಸ್ಲಿಂ ಅವ್ರು ಯಾರು ಹೇಳಿಲ್ಲ, ಬಿಜೆಪಿದವ್ರು ಹೇಳಿದಾರೆ. ಬಹಳಷ್ಟು ಬೇಕಾದ್ರೆ ನಾನು ನಿಮ್ಗೆ ಸೆಂಡ್ ಮಾಡ್ಬೋದು ಲಿಂಕ್ ಸರ್. ಬಹಳಷ್ಟು ಬಿಜೆಪಿದವ್ರು ಹೇಳಿದಾರೆ. ಯಾರು ಮುಸ್ಲಿಂ ನಾಯಕರು ಇದನ್ನ ಹೇಳಿಲ್ಲ ಅಂತ ಹೇಳ್ತಾರೆ. ನಾನಂತೂ ಕೇಳಿಲ್ಲ. ಮತ್ತೆ ಸಂವಿಧಾನದಿಂದ ನಮ್ಗೆ ಯಾರು ಮುಸ್ಲಿಮರಿಗೆ ಏನು ಅಭ್ಯಂತರ ಇಲ್ಲ. ನಿಮ್ಮ ವಿಚಾರದಲ್ಲಿ ಎರಡರಲ್ಲಿ ಯಾವ್ದು ಬೇಕು ದೇಶಕ್ಕೆ? ದೇಶ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತಂದ್ರೆ ಸಂವಿಧಾನ ಬೇಕಾ, ಶರಿಯಾ ಬೇಕಾ ಸರ್? ನೋಡಿ, ಎರಡೂ ಬೇಕು. ನೋಡಿ, ನಾವು ಯಾವ ತರ ಇರಬೇಕು, ನಮ್ಮ ಪರ್ಸನಲಿ ನಾವು ಯಾವ ತರ ಲೈಫ್ ನಡೆಸಬೇಕು, ನಮ್ಮ ಶರಿಯಾ ಹೇಳ್ಕೊಟ್ಟಿದೆ. ಭಾರತ ದೇಶದಲ್ಲಿ ನಾವು ಯಾವ ತರ, ಈ ದೇಶದಲ್ಲಿ ಏನ್ ನಿಯಮ ಇದೆ, ಯಾವ ತರ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದು ಸಂವಿಧಾನ ಹೇಳ್ಕೊಟ್ಟಿದೆ. ಎರಡೂ ಬೇಕು ನಮ್ಗೆ. ನಮ್ಮ ಇಸ್ಲಾಂದಲ್ಲಿ ಏನು ಹೇಳಿದ್ದಾರೆ, ನೀವು ಯಾವ ದೇಶದಲ್ಲಿ ಇರ್ತೀರಿ ಆ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ನಾನು ಈ ದೇಶಕ್ಕೆ ನಾನು ಹೋರಾಟ ಮಾಡೋ ಟೈಮಿಗೆ ನಾನು ಏನಾದ್ರೂ ಸತ್ತರೆ ಇದೊಂದು ಶಹೀದ್ ಅನ್ನೋ ಅಂತ ನನಗೆ ಲೇಬಲ್ ಸಿಗುತ್ತೆ. ಯಾಕಂದ್ರೆ ದೇಶಕ್ಕೆ ಪ್ರಾಣ ಕೊಟ್ಟವರು ಶಹೀದರು ನಮ್ಮ ಇಸ್ಲಾಮದಲ್ಲಿ. ಸೊ ಎಲ್ಲಿಂದ ನಮ್ಗೆ ಇದು ಶರಿಯಾ ಬೇರೆದು ಸಂವಿಧಾನ ಬೇರೆದು ಬಂತು? ಆತರ ಬಂದಿಲ್ಲ. ಈಗ ನೀವು ಹೇಳಿದ್ರಿ ಇಲ್ಲ, ದೇಶಕ್ಕಾಗಿ ಏನಪ್ಪಾ ಅಂತಂದ್ರೆ ಶಹೀದ್ ಆಗ್ಬೋದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ಯಾಕೆ ಆ ರೀತಿಯ ವರ್ತನೆ ಮಾಡ್ತಾರೋ ಗೊತ್ತಿಲ್ಲ. ಈಗ ನೋಡಿ, ನೀವು ಇರಾನ್ ನಲ್ಲಿ ಇದು ಯಾಕೆ ವರ್ತನೆ ಮಾಡಾಕತ್ತಾರ ಅಂದ್ರೆ 2014 ಆದ್ಮೇಲೆ ವರ್ತನೆ ಚಾಲು ಆಗಿದೆ ಸರ್. ಅದಕ್ಕಿಂತ ಮುಂಚೆನೆ ವರ್ತನೆ ಇಲ್ಲ, ಏನು ಇದ್ದಿಲ್ಲ. 2014 ನಂತರ ಯಾಕೆ ಈ ಸಮಸ್ಯೆ ಬಂತು ಅಂತೀರಿ ಸರ್? ಯಾಕಂದ್ರೆ ಅವಾಗಿನ ದಿನದ ಪಾಲಿಟಿಕ್ಸ್ ಒಂದು ಬೇರೆ ರೂಪ ರಂಗ ಚೇಂಜ್ ಆಗ್ಬಿಟ್ಟಿದೆ. ಬರೀ ಹಿಂದೂ ಮುಸ್ಲಿಂ ನಡೀತಾ ಇದೆ. ಅಲ್ಲಿಂದ ಹಿಡಿದು ಅದಕ್ಕೂ ಮುಂಚೆನೂ ಕೂಡ ಹಿಂದೂ ಮುಸ್ಲಿಂ ನಡೀತಾ ಇತ್ತು. ಅವಾಗನು ಕೂಡ ಘರ್ಷಣೆಗಳಾಗ್ತಾ ಇದ್ವು. ಅವ್ರ ಮೇಲೆ ಇವ್ರ ದಾಳಿ ಮಾಡ್ತಾ ಇದ್ರು, ಇವ್ರ ಮೇಲೆ ಅವ್ರ ದಾಳಿ ಮಾಡ್ತಾ ಇದ್ರು. ಜನಾಂಗೀಯ ನಿಂದನೆಗಳಾಗ್ತಾ ಇದ್ವು. 2014 ನಂತರನೇ ದೇಶ ಬದಲಾಯ್ತಾ? ಇರ್ಬಹುದು. ಅವಾಗ 10% ಅಷ್ಟೇ ಇರ್ಬೋದು. ಈಗ 100% ನಾವು ಅಲ್ಲೇ ಬಂದ್ ನಿಂತಿದೀವಿ. ಅಲ್ಲಿ ದಿಲ್ಲಿಲಿ ಅಂತ ಹಿಡಿದು ನಮ್ಮ ಕಲಬುರಗಿಯ ಕಲ್ಯಾಣ ಕರ್ನಾಟಕ ನ್ಯೂಸ್ ಕಟಕಟೆಯಲ್ಲಿ ಅದೇ ಮಾತನಾಡಿತಾ ಇದೆ, ಹಿಂದೂ ಮುಸ್ಲಿಂ. ಯಾಕೆ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿದೆ ಎಲ್ಲರಿಗೂ. ಯಾಕಂದ್ರೆ ನೋಡಿ, ಈಗ ನಾನು ಕೇಳ್ತೀನಿ ಸರ್, ನಿಮಗೆ ಬಹಳ ಸಿಂಪಲ್ ಪ್ರಶ್ನೆ ಕೇಳ್ತೀನಿ ನಿಮಗೆ. 10 ಕ್ವಶನ್ ನಲ್ಲಿ ಸರ್ ನಾನು ನಿಮ್ಗೆ ಒಂದೇ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಒಂದು ದೇಶದಲ್ಲಿ ಕೆಲವರು ಬದುಕ್ತಿರ್ಬೇಕಾದ ಸಂದರ್ಭದಲ್ಲಿ ಪ್ರತಿಶತ ಕೆಲವು ಜನರು ಏನಪ್ಪಾ ಅಂತ ಕೇಳಿದ್ರೆ ಬೇರೆ ದೇಶದ ಪರವಾಗಿ ಜಯಗಳನ್ನ ಘೋಷಣೆಗಳನ್ನ ಕೂಗಿದ್ರೆ ಇದು ಸರಿನಾ ತಪ್ಪಾ? ತಪ್ಪಿದೆ, 100% ತಪ್ಪಿದೆ. ಅವ್ರಿಗೆ ಶೂಟ್ ಮಾಡ್ಬೇಕು. ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ನನ್ನ ಮನಸ್ಥಿತಿ ಏನಾಗ್ಬೇಕು? ಮನಸ್ಥಿತಿ ಏನಾಗ್ಬೇಕು ಮನೋರ್ ಸರ್? ಶೂಟ್ ಮಾಡ್ಬಿಡ್ಬೇಕು ಸರ್, ಅವ್ರಿಗೆ ಎನ್ಕೌಂಟರ್ ಮಾಡ್ಬಿಡ್ಬೇಕು. ಅವಾಗ ಯಾಕೆ ಮಾಡ್ಲಿಲ್ಲ ಸರ್ ಇವರು? ಯಾರು ಮಾಡ್ಬೇಕಿತ್ತು? ಸಂವಿಧಾನದಲ್ಲಿ ಇದರ ಅವಕಾಶ ಇಲ್ಲ. ಯಾವಾಗ ಯಾರು ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಲ್ಲಿ ಹೇಳಿದ್ದಾರೆ ಹೇಳಿ? ಮತ್ತೆ ಈ ಜಿಂದಾಬಾದ್ ಅಂದಿರ್ತಕ್ಕಂಥದ್ದು ನೀವು ಕೇಳಿಸ್ಕೊಂಡಿಲ್ವಾ? ಸಂವಿಧಾನದಲ್ಲಿ ಪಾಕಿಸ್ತಾನ ಅಂತ ಹೇಳಿದ್ರು. ಯಾರು ಸಂವಿಧಾನದಲ್ಲಿ ಅಲ್ಲ, ಸಂವಿಧಾನದಲ್ಲಿ ಹೇಳ್ತಿಲ್ಲ ನಿಮ್ಗೆ. ಅಂದ್ರೆ ಶಿಕ್ಷೆ ಕೊಡೋದಕ್ಕೆ ಸಂವಿಧಾನದಲ್ಲಿ ಯಾಕೆ ಅವಕಾಶ ಸಿಗ್ಲಿಲ್ಲ, ಅವ್ರು ಯಾಕೆ ಹುಡ್ಕೊಂಡ್ರು ಅಂತ ನನ್ನ ಪ್ರಶ್ನೆ ಸರ್. ಇಲ್ಲ, ವಿಧಾನಸಭೆಯಲ್ಲಿ ಯಾರು ಬೇರೆ ದೇಶಕ್ಕೆ ಜಯಕಾರ ಕೊಟ್ಟಿದ್ದು ಎಲ್ಲಿ? ನಾನು ನೋಡಿ ಅಥೆಂಟಿಕ್ ಆಗಿ ಅದನ್ನ ಪ್ರೂಫ್ ಕೂಡ ಮಾಡಿದ್ರು. ಹೌದು, ಇದು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ ಅಂತಾನೆ ಪ್ರೂಫ್ ಆಯ್ತು. ನಾನಂತೂ ಇಲ್ಲೂ ಕೇಳಿಲ್ಲ. ಆಯ್ತು ಬಿಡಿ, ಅದು ಬೇಡ ಬಿಡಿ. ನಾನ್ ಕೇಳ್ತೀನಿ, ಇರಾನ್ ಮತ್ತು ಅಮೆರಿಕ ಯುದ್ಧ ನಡೀತಾ ಇದೆ. ಇಸ್ರೇಲ್ ನಿರಂತರವಾಗಿ ಭಾರತದ ಪರವಾಗಿ ಸಾಕಷ್ಟು ವರ್ಷಗಳಿಂದ ನಿಂತಿರ್ತಕ್ಕಂಥದ್ದು ಗೊತ್ತು. ಆದ್ರೆ ಇರಾನ್ ಪರವಾಗಿ ಈ ದೇಶದಲ್ಲಿ ಪ್ರತಿಭಟನೆಗಳಾಗ್ತವೆ. ಸರ್, ಎಷ್ಟು ತಪ್ಪು ಮಾಹಿತಿ ಇದೆ ಇದು, ಎಷ್ಟು ತಪ್ಪು ಮಾಹಿತಿ ಇದೆ. ಇಸ್ರೇಲ್ಗಿಂತ ಜಾಸ್ತಿ ನಮ್ಗೆ ಇರಾನ್ ನಮ್ ಜೊತೆ ಕೊಡ್ತಾ ಇದೆ. ನಮ್ಗೆ ಆಯಿಲ್ ನಮ್ಗೆ ಇರಾನ್ ಕೊಡ್ತಾ ಇದೆ. ಈವನ್ ಇಂಡಿಯಾ ಪಾಕಿಸ್ತಾನ ನಮ್ದು ಫೈಟ್ ನಡೆಯೋ ಟೈಮಿಗೆ ಪಾಕಿಸ್ತಾನ ಅಗೇನ್ಸ್ಟ್ ವೋಟ್ ಮಾಡಿ ಇಂಡಿಯಾಗೆ ನಮ್ಗೆ ಸಪೋರ್ಟ್ ಮಾಡಿದೆ ಇರಾನ್. ಅಂದ್ರೆ ಇಸ್ರೇಲ್ ಏನು ಮಾಡಿಲ್ಲ ದೇಶಕ್ಕೆ. ಇಲ್ಲ, ಇಸ್ರೇಲ್ ಏನ್ ಮಾಡಿದೆ ಅದು ಇಲ್ಲ. ಇನ್ನು ಇರಾನ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದೀರಾ? ನಮ್ಮ ದೇಶಕ್ಕೆ ಅವ್ರು ಸಪೋರ್ಟ್ ಮಾಡಿದಾರ ಅಥವಾ ಅವ್ರು ಏನಾದ್ರು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಏನಾದ್ರು ಭಾರತಕ್ಕೆ ಸಪೋರ್ಟ್ ಮಾಡಿದಾರ, ಮಾಡಿಲ್ವಾ? ಪೂರಾ ವಿಶ್ವದಲ್ಲಿ ಅತಿ ವರ್ಸ್ಟ್ ಕಂಟ್ರಿ ಇದ್ರೆ ಅದು ಇಸ್ರೇಲ್ ಇದೆ. ಯಾಕೆ ಸರ್? ಯಾಕೆ ಅಂದ್ರೆ ಈಗ ನಿಮ್ ಮನೆ ಇದೆ, ನಿಮ್ ಮನೆಯಲ್ಲಿ ಒಂದು 10 ಮಂದಿ ಇರ್ತಾರೆ. ಒಂದ್ 4 ಮಂದಿ ಎಕ್ಸ್ಟ್ರಾ ಬಂದ್ರೆ ಯಾರೋ ಬೇರೆ ಇದ್ರು, ಬಾಜು ಮನಿ ಬಿತ್ತು. ಆ ಮನಿ ಬಿದ್ಮೇಲೆ ನೀವೇನ್ ಮಾಡಿದ್ರಿ? ಆ 4 ಮಂದಿಗೆ ಇವತ್ತೊಂದ್ ದಿನ ಇರ್ರಿ, ಒಂದ್ 4 ದಿನ ಇಲ್ಲಿ ಇರ್ರಿ, ಆಮೇಲೆ ನಿಮ್ ಮನಿ ಕಟ್ಟದ್ಮೇಲೆ ನೀವು ಹೋಗ್ರಿ ಅಂತ ನೀವು 4 ಮಂದಿ ಕರೆದ್ರಿ ಒಳಗ ನಿಮ್ ಮನಿ ಪಕ್ಕದವ್ರಿಗೆ. ಆ ಮನಿ ಪಕ್ಕದವ್ರು ಏನ್ ಮಾಡಿದ್ರೆ ನೀವು 10 ಮಂದಿಗೆ ಹೊರಗೆ ಹಾಕಿ ಇದೇ ನಮ್ದೇ ಮನೆ ಅಂತ ಹೇಳಿದ್ರು. ಅದು ಇಸ್ರೇಲ್ ಅದು. ನಮ್ಮ ಪ್ಯಾಲೆಸ್ತೀನ್ ಗಾಜಾ ಪಟ್ಟಿ ಏನಿದೆ ಅವ್ರದ್ದು ದೇಶ ಆಯ್ತು. ಜರ್ಮನಿದವರು ಒದ್ದು ಹೊರಗೆ ಹಾಕಿದ್ರು ಇಸ್ರೇಲ್ ಅವರಿಗೆ. ಒದ್ದು ಹೊರಗೆ ಹಾಕಿದಾಗ ಯಾವ ಕಂಟ್ರಿ ಇದ್ರು ತಗೊಂಡಿಲ್ಲ. ನಮ್ ಇವ್ರು ಏನ್ ಗಾಜಾದವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ತಗೊಂಡ್ರು.
ಫೋಟೋನೂ ಇದೆ ನಾನು ಅವ್ರಿಗೆ ವೆಲ್ಕಮ್ ಮಾಡೋ ಫೋಟೋ ಇದೆ, ನೀವು ನೋಡ್ರಿ ನ್ಯೂಸ್ ಪೇಪರ್ದಲ್ಲಿ 1947 ನಲ್ಲಿ. ಸೊ ಅಂತ ಒಂದು ಕಂಟ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ರೆ